ಒಂದು 600 ಗ್ರಾಮ್ಸ್ ಸಕ್ಕರೆ ಹಾಕ್ಕೊಂಡು ಒಂದು 200 ಗ್ರಾಮ್ಸ್ ಅಷ್ಟು ನೀರು ಹಾಕ್ಕೊಂಡು ಮೊದಲಿಗೆ ಸಕ್ಕರೆ ಪಾಕ ಮಾಡ್ಕೋಬೇಕು ಮೈಸೂರು ಪಾಕ್ ಮಾಡಲಿಕ್ಕೆ. ಇದು ಒಂದು 300 ಗ್ರಾಮ್ನಷ್ಟು ಕಡಲೆಬೇಳೆ ಹಿಟ್ಟನ್ನು ಸ್ವಲ್ಪ ಸಾಣಿಸ್ಕೋಬೇಕು. ಒಂದು 300 ಗ್ರಾಮಷ್ಟು ತುಪ್ಪ ಹಾಕ್ಕೊಂಡು ಅದನ್ನು ಮೊದಲಿಗೆ ಕಲಗಿಸ್ಕೋಬೇಕು ಗಂಟಿಲ್ಲದೆ. ಸಕ್ಕರೆ ಪಾಕಕ್ಕೆ ಕಲಸಿರ್ತಕ್ಕಂಥ ಒಂದು ಕಡಲೆಬೇಳೆ ಹಿಟ್ಟನ್ನು ಹಾಕ್ಕೋಬೇಕು. 300 ಗ್ರಾಮ್ ಕಡಲೆಬೇಳೆ ಹಿಟ್ಟಿಗೆ 600 ಗ್ರಾಮಷ್ಟು ಸಕ್ಕರೆ ಹಾಕಿ 200 ಗ್ರಾಮಷ್ಟು ನೀರು ಹಾಕಿ ಮಾಡ್ಕೊಳ್ತಾರೆ. ಈ ಥರ ಈಗ ಅದು ಚೆನ್ನಾಗಿ ಕಾದಿದೆ. ಈಗ ನಾವು ಮತ್ತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಹೋಗಬೇಕು. ಒಂದು 3-4 ಇದರಲ್ಲಿ ಈಗ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾರೆ. ಈಗ ಪುನಃ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಒಂದು 4-5 ಸರಿ ತುಪ್ಪವನ್ನು ಹಾಕಿ ಲೋ ಫ್ಲೇಮಲ್ಲಿ ಕೈ ಆಡಿಸ್ಕೊತ ಮಾಡಬೇಕು. ಪುನಃ ಒಂದು ಸರಿ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಈ ಸರಿ 2 ಟೇಬಲ್ ಸ್ಪೂನ್ ಹಾಕಿ ಒಂದು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ಬೇಕು. ಈಗ ದುಂಡುಗೆ ಆಗ್ತಾ ಇದೆ ನೋಡಿ. ಸ್ವಲ್ಪ ಈಗ ತಳವನ್ನು ಬಿಟ್ಕೊಳ್ತಾ ಇದೆ. ಇನ್ನೊಂದು ನಿಮಿಷ ಬಿಟ್ಬಿಟ್ಟು ಇದನ್ನು ತಕ್ಕೊಳ್ಬೇಕು. ಈಗ ಇದು ಆಗಿದೆ, ತಳ ಬಿಟ್ಕೊಂಡಿದೆ ನೋಡಿ. ಸೊ ಈ ಹಂತದಲ್ಲಿ ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಇದನ್ನು ಒಂದು ಬಟರ್ ಪೇಪರ್ ಹಾಕಿರ್ತಕ್ಕಂಥ ಒಂದು ಮೋಲ್ಡ್ಗೆ ಸುಟ್ಕೊಳ್ತಾ ಇದ್ದೀನಿ. ಈಗ ಹಾಕ್ಕೊಳ್ತಾ ಇದ್ದೀವಿ ಮೋಲ್ಡ್ಗೆ. ಈಗ ಇದು ಆಗಿದೆ. ಇದಕ್ಕೆ ನಾವು ಬಟರ್ ಪೇಪರಿಂದ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಇಡಬೇಕು. ಈಗ ಇದು ಒಂದು 3 ನಿಮಿಷ ಆಗಿದೆ. ಪೇಪರ್ ತಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಏನಾದರೂ ಡ್ರೈ ಫ್ರೂಟ್ಸ್ ಹಾಕೋದಿದ್ರೆ ಹಾಕ್ಕೋಬೇಕು. ಯೂಶ್ವಲಿ ಮೈಸೂರು ಪಾಕ್ಗೆ ಡ್ರೈ ಫ್ರೂಟ್ಸ್ ಹಾಕಲ್ಲ. ಹಾಕ್ಕೊಂಡ್ಬಿಟ್ಟು ಈಗ ನಾವು ಸ್ವಲ್ಪ ಕಟ್ ಮಾಡ್ಕೋಬೇಕು. ಅಂದರೆ ಮೇಜರಲ್ಲ, ಸ್ವಲ್ಪ ದೊಡ್ಡ ಕಟ್ ಮಾಡಿ ಆಮೇಲೆ ಸ್ಮಾಲ್ ಪೀಸ್ ಮಾಡ್ಕೋಬೇಕು. ಈಗ ಇದು ಒಂದು 3/4 ಗಂಟೆ ಆಗಿದೆ. ಈಗ ಒಂದು ಪ್ಲೇಟಲ್ಲಿ ಹಾಕಿ ಹೇಗೆ ಬಂದಿದೆ ಅಂತ ನೋಡೋಣ. ಈಗ ಬಟರ್ ಪೇಪರ್ ತಕ್ಕೊಂಡು ಈಗ ಚಾಕು ತೊಗೊಂಡು ಇನ್ನೊಂದು ಸರಿ ಪುನಃ ಕಟ್ ಮಾಡ್ಕೋಬೇಕು. ಬಿಸಿ ಇರುವಾಗ ಸ್ವಲ್ಪ ಕಟ್ ಮಾಡಿದ್ವಿ. ಬಟರ್ ಪೇಪರ್ ಫಸ್ಟ್ ತಕ್ಕೊಂಬಿಡೋಣ. ಬಟರ್ ಪೇಪರ್ ತೆಗೆದಾಗಿದೆ. ಈಗ ಈ ಥರ ಪೀಸ್ಗಳು ಬಂದಿದೆ. ಸಣ್ಣ ಸೈಜ್ ಬೇಕಂದರೆ ಸಣ್ಣ ಸೈಜು ಕಟ್ ಮಾಡ್ಕೋಬೋದು. ದೊಡ್ಡದೇ ಬೇಕು ಅಂದರೆ ದೊಡ್ಡದೇ ಇಟ್ಕೋಬೋದು. ಈ ಥರ ಇನ್ನು ಸಣ್ಣ ಸೈಜು ಮಾಡ್ಕೋಬೋದು. ಉದ್ದ ಬೇಕಂದರೆ ಉದ್ದನೂ ಮಾಡ್ಕೋಬೋದು. ಸೊ ಈಗ ದೀಪಾವಳಿ ಹಬ್ಬದ ಸ್ಪೆಷಲ್ಲು ಮೈಸೂರು ಪಾಕು ರೆಡಿಯಾಗಿದೆ. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ನೀವು ಮನೆಯಲ್ಲಿ ಒಮ್ಮೆ ಇದೇ ಮೆಜರ್ಮೆಂಟಲ್ಲಿ ಮೈಸೂರು ಪಾಕನ್ನು ಮಾಡಿ ಟೇಸ್ಟ್ ಮಾಡಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್. ಥ್ಯಾಂಕ್ ಯು.